ನಾನು ಡಾಕ್ಟರ್ ಚಂದ್ರಕಾಂತ್ ಬಿ ಪಾಟೀಲ್, ವರ್ಕಿಂಗ್ ಆ್ಯಸ್ ಕಾರ್ಡಿಯಾಲಜಿಸ್ಟ್ ಆ್ಯಟ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್, ಶಂಕರಪುರಂ, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಇಂದು ತಮ್ಮೊಂದಿಗೆ ರಕ್ತದ ಏರೊತ್ತಡ, ನಿಮಗೆ ತಿಳಿದಂತೆ ಅದಕ್ಕೆ ಸಾಮಾನ್ಯವಾಗಿ ಬ್ಲಡ್ ಪ್ರೆಷರ್ ಎಂದು ಕರೆಯುತ್ತಾರೆ, ಆ ವಿಷಯದ ಸಲುವಾಗಿ ತಮ್ಮೊಂದಿಗೆ ಚರ್ಚಿಸುತ್ತಿದ್ದೇನೆ. ಅದರ ಕಾರಣಗಳು, ಚಿಕಿತ್ಸೆ ಹಾಗೂ ಉಪಾಯಗಳು, ಅದು ತಡೆಗಟ್ಟುವ ಬಗೆ ಇವುಗಳೆಲ್ಲ ಸವಿಸ್ತಾರವಾಗಿ ತಮ್ಮೊಂದಿಗೆ ಚರ್ಚಿಸುತ್ತೇನೆ. ಈಗ ಏರೊತ್ತಡ ಅಂದರೆ ನಾರ್ಮಲಿ 18 ವರ್ಷ ಆದಮೇಲೆ ಒಬ್ಬರಿಗೆ ಬ್ಲಡ್ ಪ್ರೆಷರು 120/80 ಮಿಲಿಮೀಟರ್ಸ್ ಇರಬೇಕು. ಅದು ಈ ನಾವು ಸ್ಪಿಗ್ಮೋಮ್ಯಾನೋಮೀಟ್ರ್ನಲ್ಲಿ ಮೆಜರ್ ಮಾಡಿದಾಗ, ಈವನ್ ಡಿಜಿಟಲ್ ಮ್ಯಾನೋಮೀಟ್ರ್ ಬಂದಿದ್ದಾವೆ ಈಗ, ತಾವು ಈವನ್ ಮನೆಯಲ್ಲೂ ಚೆಕ್ ಮಾಡ್ಕೋಬೋದು. ಸಾಮಾನ್ಯವಾಗಿ 18 ವರ್ಷ ಆದಮೇಲೆ ಈ 120/80 ಈಸ್ ನಾರ್ಮಲ್ ಬ್ಲಡ್ ಪ್ರೆಷರ್. ಆದರೆ 130 ಮತ್ತು 80 ಮೇಲೆ ಅಥವಾ 140/90 ಅಂತ ತಿಳ್ಕೊಳ್ಳಿ, ಅದ್ರ ಮೇಲೆ ಇರೋದೆಲ್ಲ ನಾವು ರಕ್ತದ ಏರೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಇದಕ್ಕೆ ಸಾಮಾನ್ಯವಾಗಿ ಅದು ಮತ್ತೆ ಅದನ್ನು ಸ್ಟೇಜಸ್ ಅಂತ ಹೇಳ್ತೇವೆ ನಾವು. 140 to 159, 90 to 99 ಸ್ಟೇಜ್ 1 ಅಂತ ಹೇಳ್ತೀವಿ. 160 to 179, ಅದು ಆಮೇಲೆ 99, ಇದು 100 to 110 ಸ್ಟೇಜ್ 2 ಅಂತ ಹೇಳ್ತೀವಿ. ಎನಿಥಿಂಗ್ ಬಿಯಾಂಡ್ 180/110 ಮಿಲಿಮೀಟರ್ಸ್ ಆಫ್ ಮರ್ಕ್ಯುರಿ, ಅದು ಸಿವಿಯರ್ ಬ್ಲಡ್ ಪ್ರೆಷರ್ ಅಥವಾ ಸ್ಟೇಜ್ 3 ಹೈಪರ್ ಟೆನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ವೆನೆವರ್ ಬ್ಲಡ್ ಪ್ರೆಷರ್ ಈಸ್ ಮೋರ್ ದೆನ್ ಸಿವಿಯರ್, ಇಮಿಡಿಯೇಟ್ಲಿ ಇಟ್ ನೀಡ್ಸ್ ಎ ಟ್ರೀಟ್ಮೆಂಟ್ ಮತ್ತು ಅದನ್ನ ಎಲ್ಲ ನಾವು ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ಕಾರಣಗಳು ಏನಂದರೆ, 90% ಜನರಲ್ಲಿ ಸಾಮಾನ್ಯವಾಗಿ ಅದು ಎಸೆನ್ಷಿಯಲ್ ಅಥವಾ ಪ್ರೈಮರಿ ಬ್ಲಡ್ BP ಅಂತ ಹೇಳ್ತೇವೆ, ರಕ್ತದ ಏರೊತ್ತಡ ಅಂಥೇಳಿ. ಅದಕ್ಕೆ ಕಾರಣಗಳು ಏನೂ ಕಂಡು ಬರಲಿಕ್ಕಿಲ್ಲ. ಸಾಮಾನ್ಯವಾಗಿ ಹೆರಿಡಿಟ್ರಿ ಇದರಿಂದ ಬರ್ಬೋದು, ಅಥವಾ ಸಾಮಾನ್ಯ ತೂಕ ಬೊಜ್ಜು ಜಾಸ್ತಿ ಇದ್ದರೆ ಅಂಥವರಲ್ಲಿ ಕಂಡು ಬರ್ಬೋದು. ಇನ್ನು 10% ಜನರಲ್ಲಿ ಸೆಕೆಂಡ್ರಿ ಕಾಸಸ್ ಅಂತ ಹೇಳ್ತೀವಿ. ಸೆಕೆಂಡ್ರಿ ಕಾಸಸ್ ಅಂದರೆ, ನಮ್ಮಲ್ಲಿ ಮೂತ್ರಪಿಂಡ ಇದೆ, ಅದ್ರ ಮೇಲೆ ಇನ್ನೊಂದು ಅಡ್ರಿನಲ್ ಗ್ಲ್ಯಾಂಡ್ ಅಂತಿದೆ, ಅಥವಾ ಈ ನಮ್ಮದು ಈ ದೊಡ್ಡ ರಕ್ತನಾಳ ಅವೋರ್ಟ ಅಂತೇನು ಹೇಳ್ತೇವಲ್ಲ, ಅಲ್ಲೇ ಬೈ ಬರ್ತ್ ಕನ್ಸ್ಟ್ರಿಕ್ಷನ್ ಏನಾರು ಬಂದರೆ ಕೋಆರ್ಟೇಷನ್ ಆಫ್ ಅವೋರ್ಟ ಅಂತ ಹೇಳ್ತೇವೆ. ಹೀಗೆ ಕೆಲವೊಂದು ಕಾರಣಗಳಿಂದ ಅದು ಬರ್ಬೋದು. ಈಗ ಅಡ್ರಿನಲ್ ಗ್ಲ್ಯಾಂಡ್ನಿಂದ ಕಶಿಂಗ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಅಥವಾ ಹೈಪರ್ ಅಡ್ರಿನಲಿಸಮ್ ಸಿಕ್ರಿಷನ್, ಅದರಿಂದ ಹಾರ್ಮೋನ್ಸ್ ಜಾಸ್ತಿ ಸಿಕ್ರಿಟ್ ಆಗ್ತಿದ್ರು, ಅದರಿಂದನೂ ಬರ್ಬೋದು. ಅಡ್ರಿನಲ್ ಮೆಡುಲಾ, ಅದು ಇನ್ಸೈಡ್ನಿಂದನೂ ಕೆಲವೊಂದು ಅಡ್ರಿನಲಿನ್, ನಾರ್ ಅಡ್ರಿನಲಿನ್ ಅಂತೇಳಿ ಹಾರ್ಮೋನ್ಸ್ ಸಿಕ್ರಿಟ್ ಆಗುತ್ತೆ. ಫಿಯೋಕ್ರೋಮೋಸೈಟೋಮಾ ಅಂತ ಹೇಳ್ತೇವೆ. ಅಥವಾ ಪಾಲಿಸಿಸ್ಟಿಕ್ ಕಿಡ್ನೀಸ್ ಅಂತ ಬೈ ಬರ್ತು ಬರ್ಬೋದು. ಅಂಥವರಲ್ಲಿನೂ ಈ ಬ್ಲಡ್ ಪ್ರೆಷರ್ ಕಂಡು ಬರ್ತದೆ. ಆವಾಗ ಮೂತ್ರಪಿಂಡಗಳು ಬಹಳ ದೊಡ್ಡದಿರ್ತದೆ, ಮತ್ತು ನಾವು ಹೊಟ್ಟೆ ಹೆಚ್ಚಿಗೆ ನೋಡಿದಾಗ ಕಂಡು ಬರ್ತದೆ ಮೂತ್ರಪಿಂಡ ಎನ್ಲಾರ್ಜ್ ಆಗಿರೋದು, ಎರಡು ಕಡೆನೂ. ಅದು ಯೂಶ್ವಲಿ ಹೆರಿಡಿಟ್ರಿನೂ ಹೋಗ್ಬೋದು ಅಂಥ ಕಾಯಿಲೆ. ಅದಕ್ಕೆ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ. ಇವು ಸಾಮಾನ್ಯವಾಗಿ ಸೆಕೆಂಡ್ರಿ ಕಾಸಸ್ ಆಫ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ನಾನು ಹೇಳಿದ್ನಲ್ಲ, 90% ಜನರಲ್ಲಿ ಇದು ಪ್ರೈಮರಿ. ಇನ್ನು ಸ್ಟೇಜಸ್ ಹೇಳಿದೆ, ಅದ್ರ ಕಾರಣಗಳನ್ನು ಹೇಳಿದೆ. ಇನ್ನು ಅದಕ್ಕೆ ಚಿಕಿತ್ಸೆ ಏನು? ಒಮ್ಮೆ ಬ್ಲಡ್ ಪ್ರೆಷರ್ ಅಂತ ಕಂಡು ಬಂದರೆ ನಾವು ಯೂಶ್ವಲಿ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೇವೆ. ಎಲ್ಲ ಪರೀಕ್ಷೆಗಳನ್ನ ಮಾಡ್ತೇವೆ. ಮೂತ್ರ ಪರೀಕ್ಷೆ ಮಾಡ್ತೀವಿ, ಆಮೇಲೆ ರಕ್ತ ಪರೀಕ್ಷೆ ಮಾಡ್ತೀವಿ, ರಕ್ತದಲ್ಲಿ ಕ್ರಿಯಾಟಿನಿನ್ ಲೆವೆಲ್ ನೋಡ್ತೇವೆ, ಆಮೇಲೆ ಸೋಡಿಯಂ ಪೊಟ್ಯಾಷಿಯಮ್ ಲೆವೆಲ್ಸ್ ನೋಡ್ತೇವೆ. ಸಮ್ಟೈಮ್ಸ್ ಎರಡನೇ ಈ ಸೆಕೆಂಡ್ರಿ ಕಾಸಸ್ ಅಂತ ಹೇಳಿದ್ನಲ್ಲ, ಹಾರ್ಮೋನ್ಸ್ ಏನಾರು ತೊಂದರೆ ಇದ್ದರೆ ಹಾರ್ಮೋನ್ ಲೆವೆಲ್ಸು ಕಂಡುಹಿಡಿಬೇಕಾಗತ್ತೆ. ಆಮೇಲೆ ಈ ಕಿಡ್ನಿ ಫಂಕ್ಷನ್ನು ನೋಡಬೇಕಾಗತ್ತೆ, ಕ್ರಿಯಾಟಿನಿನು, ಸೋಡಿಯಂ ಪೊಟ್ಯಾಷಿಯಮ್. ಅಫ್ಕೋರ್ಸ್ ಸಮ್ಟೈಮ್ಸ್ ಈ BP ಮತ್ತು ಮಧುಮೇಹ ರೋಗ ಕಂಬೈಂಡ್ ಆಗಿಯೂ ಬರ್ಬೋದು. ಅಂಥವ್ರಲ್ಲಿ ನಾವು ಬ್ಲಡ್ ಶುಗರು ನೋಡಬೇಕಾಗತ್ತೆ. HbA1c ಅಂದರೆ ಲಾಸ್ಟ್ 3 months ಬ್ಲಡ್ ಶುಗರ್ ಲೆವೆಲ್ಸ್ ಎಷ್ಟೆಷ್ಟಿತ್ತು ಅದನ್ನು ಕಂಡಿದ್ದು. ಬಿಕಾಸ್ ಇವೆರಡೂ ಕಂಬೈಂಡ್ ಇದ್ದರೆ
ರಿಸ್ಕ್ ಜಾಸ್ತಿ ನಮ್ಮಲ್ಲಿ ಹಾರ್ಟ್ ಅಟ್ಯಾಕು ಮತ್ತು ಸ್ಟ್ರೋಕ್ ಬಗ್ಗೆ. ಅದಕ್ಕೆ ನಾವು ಅದನ್ನು ಕಂಡು ಹಿಡಿಲೇಬೇಕಾಗ್ತದೆ. ಆಮೇಲೆ ಅಫ್ಕೋರ್ಸ್ ಈ ಕೊಲೆಸ್ಟ್ರಾಲ್ ಅನ್ನೋದು ಅದು ಡೇಂಜರಸ್ ಥಿಂಗ್. ಈ ಕೊಬ್ಬಿನಂಶ ನಮ್ಮಲ್ಲಿ ರಕ್ತನಾಳದಲ್ಲಿ ಶೇಖರಣೆ ಆದಾಗ ಅದೇ ಮುಂದೆ ಹಾರ್ಟ್ ಅಟ್ಯಾಕ್ಸು ಮತ್ತು ಈ ನಮ್ಮ ಬ್ರೈನ್ ರಕ್ತನಾಳದಲ್ಲಿ ಸೇರಿಕೊಂಡ್ರೆ ಅದು ಸ್ಟ್ರೋಕ್ಸಿಗೂ ಕಾರಣವಾಗ್ಬೋದು. ಅದಕ್ಕೆ ನಾವು ಕೊಲೆಸ್ಟ್ರಾಲ್ ಲೆವೆಲ್ ನೋಡಲೇಬೇಕು ಎಲ್ಲರಲ್ಲೂ. ಲಿಪಿಡ್ ಪ್ರೊಫೈಲ್ ಅಂತ ಮಾಡ್ತೇವೆ, ಖಾಲಿ ಹೊಟ್ಟೆಲೂ ಮಾಡ್ಬೋದು, ಊಟ ಆದಮೇಲೂ ಮಾಡ್ಕೋಬೋದು. ಅವಾಗ ಟ್ರೈಗ್ಲಿಸರೈಡ್ಸ್ ಇನ್ನೂ ಅದಕ್ಕೆ ನಮಗೆ ಜಾಸ್ತಿ ಇದ್ದರೆ ಇನ್ನೂ ಅದನ್ನು ಕಂಡು ಹಿಡಿಬೋದು. ಆಮೇಲೆ ಯೂರಿನ್ ಎಕ್ಸಾಮಿನೇಷನ್, ಪ್ರೋಟೀನ್ಯೂರಿಯಾ. ನಾರ್ಮಲಿ ಪ್ರೋಟೀನ್ಸ್ ಯೂರಿನ್ನಲ್ಲಿ ಬರೋಂಗಿಲ್ಲ. ಒಂದು ವೇಳೆ ಬರ್ತಾ ಇದ್ದರೆ ಅದು ಅರ್ಲಿಯೆಸ್ಟ್ ಸ್ಟೇಜ್ ಆಫ್ ಎ ಕಿಡ್ನಿ ಡಿಸೀಸ್ ಅಂತ ತಿಳ್ಕೊಬೇಕು. ಪ್ರೋಟೀನ್ಸ್ ನಾರ್ಮಲಿ ಎಕ್ಸ್ಕ್ರೀಟ್ ಆಗಬಾರ್ದು. ಸೊ ಅದನ್ನು ನಾವು ಕಂಡುಹಿಡಿತೇವೆ. ಒಂದು ವೇಳೆ ಕಿಡ್ನಿ ಡಿಸೀಸ್ ಇತ್ತಂದರೆ, ಆಮೇಲೆ ಕಣ್ಣಿನಲ್ಲಿ ಏನಾರ ಈ ಹೆಮರೇಜಸ್ಸು ಎಕ್ಸುಡೇಟ್ಸ್ ಅಂತ ಹೇಳ್ತೇವೆ, ಈ ಆಪ್ಥಾಲ್ಮಾಲಜಿಸ್ಟ್ ಕಂಡುಹಿಡಿತಾರೆ ಬಿ ಪಿಯಿಂದ ಚೇಂಜಸ್ ಏನಾರ ಬಂದಿದೆಯಾ ಅಂಥೇಳಿ. ಅಥವಾ ಹೇಳಿದ್ನಲ್ಲ ಪ್ರೋಟೀನ್ ಸಿಕ್ರೀಟ್ ಆಗ್ತಿದ್ರೆ, ಅಥವಾ ಇ ಸಿ ಜಿ ಮಾಡಿದಾಗ ಈ ನಮ್ಮ ಚೇಂಬರ್ ಎನ್ಲಾರ್ಜ್ಮೆಂಟ್ ಹೇಳ್ತೇವೆ ಅದೇನಾದ್ರೆ ಜಾಸ್ತಿ ಆಗಿದ್ದರೆ, ಇವೆಲ್ಲ ದೇ ಆಲ್ ಇಂಡಿಕೇಟ್ ದ್ಯಾಟ್ ಆರ್ಗನ್ ಡ್ಯಾಮೇಜ್ ಇಸ್ ಆಲ್ರೆಡಿ ದೇರ್. ಸಮ್ಟೈಮ್ಸ್ ತೀರಾ ಜಾಸ್ತಿ ಬಿ ಪಿ ಇದ್ದಾಗ ಹೆಮರೇಜಸ್ಸು ಆಗ್ಬೋದು ಬ್ರೈನ್ನಲ್ಲಿ, ಅಥವಾ ಸ್ಟ್ರೋಕ್ ಆಗ್ಬೋದು. ಸೊ ಇವಕ್ಕೂ ಬ್ಲಡ್ ಪ್ರೆಷರಿಂದನೇ ಸಾಕಷ್ಟು ಕಾರಣ ಇದೆ. ಅಫ್ಕೋರ್ಸ್ ಆ ಮನುಷ್ಯನ ಬಿಹೇವಿಯರ್, ಲೈಕ್ ಸ್ಮೋಕಿಂಗು ಇತ್ತು, ಆಲ್ಕೋಹಾಲ್ ತೊಗೊತಾ ಇದ್ದರು, ಕೊಲೆಸ್ಟ್ರಾಲ್ ಆಲ್ರೆಡಿ ಇದೆ, ಬೊಜ್ಜುನೂ ಇದೆ, ಇವರು ಓಡಾಡ್ತಾ ಇಲ್ಲ, ಫಿಸಿಕಲ್ ಎಕ್ಸಸೈಸ್ ಮಾಡ್ತಾ ಇಲ್ಲ, ಇಂಥವರಲ್ಲೇ ಹಾರ್ಟ್ ಅಟ್ಯಾಕ್ಸು ಮತ್ತು ಸ್ಟ್ರೋಕ್ ರಿಸ್ಕ್ ಇನ್ನೂ ಜಾಸ್ತಿ. ಸೊ ಒಮ್ಮೆ ನಾವು ಬಿ ಪಿ ಅಂತ ಕಂಡು ಬಂದ ಕೂಡಲೇ ನಾವು ಅದಕ್ಕೆ ಚಿಕಿತ್ಸೆ ಕೊಡಿಸ್ಲೇಬೇಕು ಮತ್ತು ತೊಗೊಳ್ಳೇಬೇಕು. ಇಲ್ಲಾಂದರೆ ಕಿಡ್ನಿ ವೈಫಲ್ಯತೆ ಆಗುತ್ತೆ, ಮೂತ್ರಪಿಂಡದ ವೈಫಲ್ಯತೆ ಆಗಿ ಮುಂದೆ ಡಯಾಲಿಸಿಸ್ಗೆ ಹೋಗ್ಬೋದು, ಅಥವಾ ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ತನಕನೂ ಹೋಗುತ್ತೆ. ಅದಕ್ಕೆ ಅಂಥ ಒಂದು ರಿಸ್ಕ್ ತೊಗೊಳ್ಳೇಬಾರ್ದು. ಒಮ್ಮೆ ನಮಗೆ ಅದು ಪ್ರತಿ ವರ್ಷ 40 ವರ್ಷ ಆದವ್ರು ಚೆಕ್ ಮಾಡ್ಕೊಳ್ಳೇಬೇಕು. ಕಂಡು ಬಂತಂದರೆ ಅದಕ್ಕೆ ಟ್ರೀಟ್ಮೆಂಟು ತೊಗೊಳ್ಬೇಕಾಗುತ್ತೆ. ಮತ್ತು ತಾವು ಮನೆಯಲ್ಲಿ ಡಿಜಿಟಲ್ ಅಪರೇಟಸ್ ಇಟ್ಕೊಂಡು ಪ್ರತಿ ವಾರಕ್ಕೊಮ್ಮೆ, ಅಥವಾ ಒಮ್ಮೆ ಬೆಳಗ್ಗೆ, ಒಮ್ಮೆ ಮಧ್ಯಾಹ್ನ, ಒಮ್ಮೆ ರಾತ್ರಿ, ಹೀಗೆ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಂತ ಚೆಕ್ ಮಾಡಿ ಅದನ್ನು ಬರೆದಿಡಬೇಕು. ಮುಂದೆ ಡಾಕ್ಟ್ರ್ ಕಡೆ ಚೆಕಪ್ಪಿಗೆ ಹೋದಾಗ ಅದನ್ನು ತೋರಿಸ್ಬೇಕಾಗತ್ತೆ. ಎಷ್ಟೆಷ್ಟು ಬಿ ಪಿ ಇದೆ, ಮುಂದೆ ನಾನು ಏನು ಮಾಡಬೇಕು, ಈ ತೊಗೊತಾ ಇರೋ ಔಷಧ ಸಾಕಾ ಅಥವಾ ಇನ್ನೂ ಬೇಕಾ, ಅವನ್ನು ತೊಗೊಂಡು 130/80 ಅಥವಾ ಅದ್ರ ಒಳಗೆ ಇಟ್ಕೊಳ್ಳೋದು ಒಳ್ಳೆಯದು. ಇನ್ನು ಕಿಡ್ನಿ ಡಿಸೀಸ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದರೆ 120/80 ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಹಾರ್ಟ್ ಕಾಯಿಲೆ ಇದ್ದಾಗ ಸಮ್ಟೈಮ್ಸ್ ಹಾರ್ಟು ಒಮ್ಮೊಮ್ಮೆ ಗುರುತಿಲ್ಲದೆ ವೀಕೂ ಆಗುತ್ತೆ, ಅದಕ್ಕೆ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಅದನ್ನು ದೊಡ್ಡ ರಿಸ್ಕ್ ಫ್ಯಾಕ್ಟರೇ ಅದು. ಆವಾಗ ಓಡಾಡಿದರೆ ದಮ್ ಬರೋದು, ಸುಸ್ತಾಗೋದು, ಕಾಲು ಬಾವು ಬರೋದು, ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅಂದರೆ ಹೃದಯ ವೈಫಲ್ಯತೆ ಅಂತ ಹೇಳ್ತೀವಿ, ಹಾರ್ಟ್ ಫೇಲ್ಯೂರ್ ಆದರೆ ಅದು ಸಿವಿಯರ್ ಡಿಸೀಸ್ ಇದ್ದಂಗೆ. ಸೊ ಅದನ್ನು ಇದು ಆಗ್ಬೋದು. ಸಮ್ಟೈಮ್ಸ್ ನಾನು ಹೇಳಿದ್ನಲ್ಲ ಕೊಬ್ಬಿನ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ಸು ಬರ್ಬೋದು ಇಂಥವರಲ್ಲಿ. ಅವಾಗ ಅದನ್ನು ನಾವು ಕೊರೋನರಿ ಆ್ಯಂಜಿಯೋಗ್ರಾಮ್ ಅಂತ ಹೇಳ್ತೇವೆ, ಅದನ್ನು ಮಾಡಿ ಕಂಡುಹಿಡ್ತೇವೆ. ಸೊ ಈ ಬಿ ಪಿ ಇದ್ದವ್ರಿಗೆ ಇವೆಲ್ಲ ರೀತಿಯ ಕಾಂಪ್ಲಿಕೇಶನ್ಸು ಬರ್ಬೋದು. ನಾನು ಹೇಳಿದೆ, ಹೃದಯ ದೊಡ್ಡದಾಗ್ಬೋದು, ವೈಫಲ್ಯತೆ ಉಂಟಾಗ್ಬೋದು, ಮೂತ್ರಪಿಂಡದ ಪ್ರೋಟೀನ್ಯೂರಿಯಾ ಅಂತ ಸ್ಟಾರ್ಟ್ ಆಗ್ಬೋದು. ಬಟ್ ಮುಂದೆ ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್, ಮೂತ್ರಪಿಂಡದ ವೈಫಲ್ಯತೆಗೂ ಹೋಗ್ಬೋದು. ಆಮೇಲೆ ಸ್ಟ್ರೋಕ್ಸ್ ಆಗ್ಬೋದು, ಅದು ಮೆದುಳಿನ ರಕ್ತಸ್ರಾವ ಅಥವಾ ಪಾರ್ಶ್ವವಾಯು ಅಂತ ಹೇಳ್ತೇವಲ್ಲ, ಅವು ಕಾಮನ್ ಇಂಥವರಲ್ಲೇ. ಸೊ ಅದು ಆಗೋ ಸ್ಟೇಜಿಗೆ ಒಯ್ದಂಗೆ ದ ಮೊಮೆಂಟ್ ಬ್ಲಡ್ ಪ್ರೆಷರ್ ಅಂತ ಕಂಡು ಬಂದ್ಕೊಳ್ಳಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಸೋ ಮೆನಿ ಡ್ರಗ್ಸ್ ಆರ್ ದೇರ್, ಲೈಕ್ ಬೀಟಾ ಬ್ಲಾಕರ್ಸ್ ಅಂತ ಹೇಳ್ತೇವೆ. ಯಂಗ್ ಪೀಪಲ್ನಲ್ಲಿ ನಾವು ಯೂಶ್ವಲಿ ಏಸ್ ಇನಿಬಿಟರ್ಸ್ ಅಂತ ಯೂಸ್ ಮಾಡ್ತೇವೆ. ರೆಮಿಪ್ರಿಲ್, ಲಿಜಿನೋಪ್ರಿಲ್, ಕ್ಯಾಪ್ಟಾಪ್ರಿಲ್, ಈ ಸಚ್ ಡ್ರಗ್ಸನ್ನು ಯೂಸ್ ಮಾಡ್ತೇವೆ. ಸಮ್ಟೈಮ್ಸ್ ಒಂದು 10%ನಲ್ಲಿ ಕೆಮ್ಮು ಬರ್ಬೋದು. ಅಂಥವ್ರಲ್ಲಿ ನಾವೇನು ಮಾಡ್ತೇವೆ, ARBs ಅಂತೇಳಿ, ಆ್ಯಂಜಿಯೋಟೆನ್ಸಿನ್ ರಿಸೆಪ್ಟಾರ್ ಬ್ಲಾಕರ್ಸ್, ಟೆಲ್ಮಿಸಾರ್ಟಾನ್ ಅಂತಿದೆ, ಲೊಜಾರ್ಟಾನ್ ಅಂತಿದೆ, ಅಂಥ ಒಂದು ಔಷಧಕ್ಕೂ ಚೇಂಜ್ ಮಾಡಿಕೊಡ್ತೇವೆ. ಯಾವುದಾದ್ರೂ ತೊಗೊಂಡ್ರೂ ಅವು ಒಟ್ಟು ನಮ್ಮ ಬಿ ಪಿ ಮಾತ್ರ 130/80 ಒಳಗೆ ಇರೋಂಗೆ ನಾವು ಪ್ರತಿನಿತ್ಯ ನೋಡ್ಕೊಳ್ಬೇಕು. ಮತ್ತು ಬ್ಲಡ್ ಪ್ರೆಷರ್ ಇರೋರಿಗೆ ಬೇರೆ ಏನಾರ ಇದ್ದರೆ ಅದ್ರದ್ದು ಟ್ರೀಟ್ಮೆಂಟ್, ಲೈಕ್ ಹೇಳಿದ್ನಲ್ಲ, ಮಧುಮೇಹ ಇತ್ತು, ಇನ್ನು ಅವ್ರಿಗೆ ಸ್ಮೋಕಿಂಗ್ ಇತ್ತು, ಆಲ್ಕೋಹಾಲ್ ಚಟ ಇತ್ತು, ಅವನ್ನೆಲ್ಲ
ಪೂರ್ತಿ ಬಂದ್ ಮಾಡೋದೇ ಒಳ್ಳೆಯದು. ಅದನ್ನು ನಾನು ಹೇಳ್ತೀನಿ ಈಗ. ಸೊ ಈಗ 2 ಥರದ ಔಷಧ ಹೇಳಿದೆ. ಇನ್ನೊಂದು ಮೂರನೇದಂದರೆ ಡಯೂರಿಟಿಕ್ಸ್ ಅಂತ ಯೂಸ್ ಮಾಡ್ತೇವೆ. ಕ್ಲೋರ್ಥೈಲಿಡೋನ್ ಅಂತ ಔಷಧ ಇದೆ. ಅದನ್ನು ಯೂಶ್ವಲಿ 6.25 mg ಇಂದ 12.5 ಅಥವಾ 25 mg ತನಕನೂ ನಾವು ಕೊಡ್ಬೋದು. ಇನ್ನು ಕೆಲವರಲ್ಲಿ ಆಮ್ಲೋಡೆಪಿನ್, ಅದು ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಅಂತ ಹಾಕ್ತೇವೆ. ಆಮ್ಲೋಡೆಪಿನ್, ಸಿಲ್ನಿಡೆಪಿನ್ ಇಂಥ ಡ್ರಗ್ಸ್ ಇದೆ, ಫೆಲೋಡೆಪಿನ್, ಸಚ್ ಡ್ರಗ್ಸ್ ಆರ್ ಆಲ್ಸೋ ದೇರ್. ಅವನು ಯೂಶ್ವಲಿ ವಿ ಸ್ಟಾರ್ಟ್ ವಿತ್ 5 mg, ಗ್ರ್ಯಾಜುವಲಿ ವಿ ಇನ್ಕ್ರೀಸ್ ಟು 10 mg ಡಿಪೆಂಡಿಂಗ್ ಆನ್ ದ ನೀಡ್ ಆಫ್ ದ ಬಿ. ಸಮ್ಟೈಮ್ಸ್ ಅದಕ್ಕೆ ಸ್ವಲ್ಪ ಇಡಿಮಾ ಬರ್ತದೆ, ಅದಕ್ಕೆ ಬೇರೆ ಏನೂ ಕಾರಣ ಇಲ್ಲ, ಔಷಧದಿಂದ ಬರ್ಬೋದು. ಈ ನಾವೇನು ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ತೊಗೊತೇವಲ್ಲ ಅದರಲ್ಲಿ ಒಮ್ಮೊಮ್ಮೆ ಮೈಲ್ಡ್ ಇಡಿಮಾ ಬರ್ಬೋದು. ಸೊ ನಥಿಂಗ್ ಟು ವರಿ ಫಾರ್ ದ್ಯಾಟ್. ಸೊ ಇದಲ್ಲದೆ ಇನ್ನು ತೀರಾ ಬಿ ಪಿ ಜಾಸ್ತಿ ಇದ್ದಾಗ ಅಲ್ಡ್ಯಾಕ್ಟೋನ್ ಅಂತ ಇನ್ನೊಂದು ಮಾತ್ರೆ ಇದೆ. ಅದು ಈ ಅಡ್ರಿನಲ್ ಗ್ಲ್ಯಾಂಡ್ದು ಇದನ್ನು ಕಡಿಮೆ ಮಾಡ್ತದೆ ಅಂಶ. ಸೊ ಅಂಥ ಔಷಧನೂ 25 mg ಅಥವಾ 50 mg ಈ ನಮೂನೆ ಹಾಕ್ಕೊಂಡು ಹೋಗ್ತೇವೆ. ರೆಸಿಸ್ಟೆಂಟ್ ಹೈಪರ್ ಟೆನ್ಷನ್, ಯಾವಾಗ ರೆಸಿಸ್ಟೆನ್ಸ್ ಅಂದರೆ 3 ಔಷಧದಲ್ಲೂ ಬಿ ಪಿ ಕಂಟ್ರೋಲ್ ಆಗ್ತಾ ಇಲ್ಲ, ಅವಾಗ ನಾವು ಸೆಕೆಂಡ್ರಿ ಕಾಸಸ್ ಕಂಡುಹಿಡಿಬೇಕಾಗತ್ತೆ. ಅಡ್ರಿನಲ್ ಗ್ಲ್ಯಾಂಡ್ ಇದೆಯೋ ಅಥವಾ ಮೂತ್ರಪಿಂಡದ ರಕ್ತನಾಳಗಳು ಏನಾರ ನ್ಯಾರೋ ಆಗಿದೆಯೋ ಅದನ್ನು ಆ್ಯಂಜಿಯೋಗ್ರಾಮ್ದಲ್ಲೇ ಕಂಡುಹಿಡಿಬೋದು. ಬೈ ನಾನ್ ಇನ್ವೇಸಿವ್ ಮೀನ್ಸ್ನು ಮಾಡ್ಕೋಬೋದು, ಲೈಕ್ CT ಆ್ಯಂಜಿಯೋ ಅಥವಾ MRI ಆ್ಯಂಜಿಯೋ. ಬಟ್ ಬೆಟರ್ ಈಸ್ ಡೂ ಒಂದು ಆ್ಯಂಜಿಯೋಗ್ರಾಮ್ ಮಾಡಿಕೊಂಡು ಅವೇನಾರು ನ್ಯಾರೋ ಆಗಿದ್ದರೆ ಅಲ್ಲಿನೂ ಸ್ಟೆಂಟ್ ಅಳವಡಿಸಿದರೆ ಆ ಒಂದು ವೈಫಲ್ಯತೆಯೂ ಕಡಿಮೆ ಆಗುತ್ತೆ, ಕಿಡ್ನಿ ಹಾಳಾಗೋದೂ ಕಡಿಮೆ ಆಗುತ್ತೆ, ಮತ್ತು ಬಿ ಪಿ ಲೆವೆಲ್ಲು ನಾರ್ಮಲಿಗೆ ಬರ್ಬೋದು, ಅಥವಾ ವಿತ್ ಲಿಟಲ್ ಡ್ರಗ್ಸ್ ಓನ್ಲಿ ಇಟ್ ಮೇ ಗೆಟ್ ಕಂಟ್ರೋಲ್ಡ್. ಈಗ ಅದನ್ನೇ ಈ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ದೂ ಆ ಬ್ಲಾಕ್ಸ್ ತೆಗೆಯೋ ಒಂದು ಪದ್ಧತಿನೂ ಬಂದಿದೆ. ಅದಕ್ಕೆ RDN ಥೆರಪಿ ಅಂತ ಹೇಳ್ತೇವೆ. ಆ ಒಂದು ಇದನ್ನು ಮಾಡ್ತಾ ಇದ್ದಾರೆ ಈಗ. ಬಲೂನ್ ಆ್ಯಂಜಿಯೋಪ್ಲಾಸ್ಟಿ ಈಸ್ ದ ಬೆಸ್ಟ್ ವೇ ಆಫ್ ಡೀಲಿಂಗ್ ವಿತ್ ಇಟ್. ಈಗ ಅದಲ್ದೇ ಇನ್ನೂ ಬೇರೆ ಥರದ ವಿಧವಾದ ಇವನ್ನೂ ಬಂದಿದೆ. ಈ ಯಾವಾಗ ರೆಸಿಸ್ಟೆಂಟ್ ಅಂತ ಬಿ ಪಿ ಅಂತ ಬರ್ತದಲ್ಲ, ಇದಲ್ದೇ ಅದನ್ನು ಒಂದು ಚಿಕಿತ್ಸೆ ಬಂದಿದೆ. ಸೊ ಈಗ ಅಡ್ರಿನಲ್ ಗ್ಲ್ಯಾಂಡ್ ಟ್ಯೂಮರ್ ಇದ್ದರೆ ಅದನ್ನು ತೆಗೆದು ಹಾಕಬೇಕಾಗುತ್ತೆ ಸರ್ಜರಿಯಿಂದ. ಅದು ಬರೀ ಇದು ಔಷಧಲೇ ಹೋಗಲಿಕ್ಕಿಲ್ಲ, ಅವತ್ತು ತೆಗಿಬೇಕಾಗುತ್ತೆ. ಇನ್ ಸಮ್ಟೈಮ್ಸ್ ಕಿಡ್ನಿನೇ ಕೆಲಸ ಮಾಡಲಿಲ್ಲ ಅಂದರೆ ಅಂಥ ಒಂದು ಕಿಡ್ನಿನೂ ಸರ್ಜರಿಯಿಂದ ತೆಗಿಬೇಕಾಗತ್ತೆ. ಇವೆಲ್ಲ ರೇರ್ ಕಾಸಸ್. ಐ ಟೋಲ್ಡ್ ಯು, ಬರೀ 10% ಜನರಲ್ಲೇ. ಮ್ಯಾಕ್ಸಿಮಮ್ ಈಸ್ 90% ಅಂದರೆ ಪ್ರೈಮರಿ ಅಥವಾ ಎಸೆನ್ಷಿಯಲ್ ಬಿ ಪಿ ಅಥವಾ ಹೆರಿಡಿಟ್ರಿ ಅಥವಾ ವಾಟ್ ಎವರ್ ಇದು ಅಂಥ ಬಿ ಪಿನೇ ಮೂರು ಕಾರಣ. ಇನ್ನು ಇದ್ರ ಜೊತೆಗೆ ನಾವು ಯಾವಾಗಲೂ ಒಂದು ಈ ಜೀವನ ಶೈಲಿಯ ಬದಲಾವಣೆಯನ್ನು ಮಾಡಿಕೊಳ್ಳೇಬೇಕು. ಈ ಬರೀ ಔಷಧಲೇನ ಇದು ಕಂಟ್ರೋಲ್ ಆಗಲ್ಲ. ಜೀವನ ಶೈಲಿ ಅಂದರೆ ಸ್ಮೋಕಿಂಗ್ ಇದ್ದರೆ ಪೂರ್ತಿ ಬಂದ್ ಮಾಡಬೇಕು. ಯಾಕೆಂದರೆ ಸ್ಮೋಕಿಂಗ್ ಕಂಟೆನ್ಸ್ 4000 ವಿಷಕಾರಿಯುಕ್ತ ಇವು ಅಣುಗಳಿದ್ದಾವೆ ಅದರೊಳಗೆ. ಅಪಾರ್ಟ್ ಫ್ರಮ್ ದಟ್ ನಿಕೋಟೀನ್ ಇರ್ತದೆ, ಕಾರ್ಬನ್ ಮೊನಾಕ್ಸೈಡ್ ಇರ್ತದೆ, ಸಮ್ಟೈಮ್ಸ್ ಈವನ್ ಫಾರ್ಮಾಲ್ಡಿಹೈಡ್, ಅಸಿಟೈಲ್ಡೈಡ್ ಇಂಥ ಒಂದು ಹಾರ್ಮ್ಫುಲ್ ಕೆಮಿಕಲ್ಸು ಇರುತ್ತೆ. ದೇ ಆಲ್ ಡ್ಯಾಮೇಜ್ ದಿ ಈ ರಕ್ತನಾಳಗಳ ಒಳಪದರನ್ನು ಡ್ಯಾಮೇಜ್ ಮಾಡಿ ಮುಂದೆ ಅದೇ ಈ ನಮ್ಮ ಹಾರ್ಟ್ ಅಟ್ಯಾಕು, ಸ್ಟ್ರೋಕ್ಸಿಗೆ, ಆಮೇಲೆ ನಮ್ಮ ಕಾಲಲ್ಲಿ ನರಗಳು ಈ ರಕ್ತನಾಳಗಳು ಬಂದಾಗೋದಕ್ಕೆ ಇವೆಲ್ಲ ಕಾರಣನ ಮೇನ್ ಸ್ಮೋಕಿಂಗು ಮತ್ತು ಈ ಕೊಲೆಸ್ಟ್ರಾಲ್ ಲೆವೆಲ್ಸ್. ಇಫ್ ದೇ ಆರ್ ಎರಡೂ ನಾವು ಕಾಳಜಿ ವಹಿಸ್ಲಿಕ್ಕಂದರೆ ಇವೆಲ್ಲ ಮುಂದುವರಿತಾ ಇರ್ತದೆ. ಅದಕ್ಕೆ ಸ್ಮೋಕಿಂಗ್ ಪೂರ್ತಿ ಬಂದ್ ಮಾಡಬೇಕು. ಈವನ್ 1 ಸಿಗರೇಟು, ಅರ್ಧ ಸಿಗರೇಟು ಅವು ಡೇಂಜರಸ್ಸೇ. ಇನ್ನು ಎರಡನೇದ್ದು ನಾವು ಆ್ಯಕ್ಟಿವಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲೇಬೇಕು. ಹೇಗೆಂದರೆ ಈಗ ನಾವು ಆ್ಯಕ್ಟಿವಿಟಿ ಮಾಡಲಿಲ್ಲ, ಬರೀ ಊಟ ಮಾಡ್ತಾಯಿದ್ರೆ ನಮ್ಮ ಬೊಜ್ಜು ಬೆಳೀತದೆ. ಸೆಂಟ್ರಲ್ ಒಬಿಸಿಟಿ, ಈ ಹೊಟ್ಟೆ ಭಾಗ ಜಾಸ್ತಿ ಮುಂದೆ ಬಂದರೆ ಅದು ಒಳ್ಳೆಯದಲ್ಲ, ಅದು ಇನ್ಫ್ಲಮೇಷನ್ ಇದ್ದಂಗೆ. ಅದರಿಂದನೂ ಹಾರ್ಟ್ ಈ ಒಳಪದರು ಡ್ಯಾಮೇಜ್ ಹಾಕ್ಕೊತ ಹೋಗುತ್ತೆ. ಯಾಕಂದರೆ ಫ್ಯಾಟಲ್ಲಿ ಅಕ್ಯುಮುಲೇಟ್ ಹಾಕ್ಕೊತ ಹೋಗುತ್ತೆ. ಅದಕ್ಕೆ ನಾವು ಎಷ್ಟು ಆ್ಯಕ್ಟಿವಿಟಿ ಮಾಡಬೇಕು? ಸಾಧಾರಣ ಸೈಕ್ಲಿಂಗು, ಸ್ವಿಮ್ಮಿಂಗು, ಗಾರ್ಡನಿಂಗು, ಈವನ್ ಮನೆಯಲ್ಲೇ ನಮ್ಮ ಸಾಕಷ್ಟು ಕೆಲಸಗಳು ಇರ್ತಾವೆ. ಈಗ ಫ್ಲೋರ್ ವೈಪಿಂಗ್ ಅಂತ ಹೇಳ್ತೇವೆ, ನಮ್ಮ ವಿಂಡೋಸ್ ಕ್ಲೀನಿಂಗ್ ಅಂತ ಹೇಳ್ತೇವೆ. ಈವನ್ ಆ ಆ್ಯಕ್ಟಿವಿಟಿ ಮಾಡಿದರೂ ಎಷ್ಟೋ ಒಂದು ನಮೂನಿ ನಿಮಗೆ ಇದು ಅನ್ನಿಸ್ತದೆ. ಮತ್ತು ಪ್ರತಿ ದಿವಸ ವಾಕಿಂಗ್ ಮಾಡೋದು ಬಹಳ ಒಳ್ಳೆಯದು. ಬ್ರಿಸ್ಕ್ ವಾಕ್ ಅಂತ ಹೇಳ್ತೇವೆ. ಓಡೋದು ಅಲ್ಲ, ತೀರಾ ಸ್ಲೋ ವಾಕಿಂಗು ಅಲ್ಲ, ಬ್ರಿಸ್ಕ್ ವಾಕ್ ಮಾಡ್ತಾ ಇರಬೇಕು. ಎಷ್ಟು? ಯೂಶ್ವಲಿ 30 to 45 minutes ಎವ್ರಿ ಡೇ, 150 minutes ಪರ್ ವೀಕ್. ಇದರಿಂದ ನಿಮ್ಮ ಬೊಜ್ಜು ಕಡಿಮೆ ಆಗುತ್ತೆ, ವೆಯ್ಟ್ ಕಂಟ್ರೋಲ್ ಆಗುತ್ತೆ, ಆಮೇಲೆ ಹಾರ್ಟಿಗೆ ಇದು ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಒಳ್ಳೆಯ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಈ ಕೊಬ್ಬಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಮುಂದೆ ಹಾರ್ಟ್ ಅಟ್ಯಾಕ್ ರಿಸ್ಕೂ ಕಡಿಮೆ ಆಗುತ್ತೆ. ಸೊ
ವೇಟ್ ಕಂಟ್ರೋಲ್ ಹೇಗೆ ಮಾಡಬೇಕು? ಡಯಟ್ನಿಂದ. ಏನು ಡಯಟ್ ಊಟ ಮಾಡಬೇಕಂದ್ರೆ ಫ್ಯಾಟ್ಸ್ ಎಲ್ಲ ಕಡಿಮೆ ಮಾಡ್ಕೋಬೇಕು. ಆದಷ್ಟು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಲೆವೆಲ್ 30 to 40 mg ಪ್ರೋಟೀನ್ ಮಾಡ್ಕೋಬೇಕು. ಅಬೌಟ್ 30% ಫ್ಯಾಟ್ಸ್ ಇಟ್ಕೋಬೇಕು. ಉಳ್ಕಿದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೇವೆ. ಸಿಂಪಲ್ ಶುಗರ್ ಅಂತೂ ತಿನ್ನಲೇಬಾರ್ದು. ಆಮೇಲೆ ಇದನ್ನು ಈ ಬೆವರೇಜಸ್ ಇರ್ತಾವಲ್ಲ, ಆದಷ್ಟು ಈ ಕೋಕು, ಪೆಪ್ಸಿ ಇಂಥವು ಕುಡಿಲೇಬಾರ್ದು. ಸ್ವೀಟೆಂಡ್ ಬೆವರೇಜಸ್, ಅವನ್ನ ಪಾನೀಯಗಳನ್ನೆಲ್ಲ ನಾವು ತ್ಯಜಿಸಲೇಬೇಕು. ಆದಷ್ಟು ಶುಗರ್ ಕಡಿಮೆ ಮಾಡಿಕೊಂಡ್ರೆ ಎಷ್ಟೋ ಥರದ ವೇಟ್ ಕಂಟ್ರೋಲ್ ಆಗುತ್ತೆ. ಎರಡನೇದಂದರೆ ನಮ್ಮ ಊಟದಲ್ಲೇ ವೆಜಿಟೇಬಲ್ಸ್, ಫ್ರೂಟ್ಸ್ ಅಟ್ಲೀಸ್ಟ್ 3 to 5 ಸರ್ವಿಂಗ್ಸ್ ಪರ್ ಡೇ ಇಟ್ಕೋಬೇಕು. ಅದನ್ನ ಈ ಪಚಡಿ ಅಂತ ನಾವು ಹೇಳ್ತೇವೆ, ಯೂಶ್ವಲಿ ಸಲಾಡ್ಸ್, ಅವನ್ನ ಜಾಸ್ತಿ ತಿನ್ನಬೇಕು. ಫ್ರೂಟ್ಸೂ ಇನ್ ಬಿಟ್ವೀನ್ ತಿನ್ನಬೇಕು. ಸೊ ದ್ಯಾಟ್ ನಮಗೆಷ್ಟು ಫೈಬರ್, ಫ್ರೂಟ್ಸ್ ಕಂಟೈನ್ ಲಾಟ್ ಆಫ್ ಫೈಬರ್. ದೇ ಆಲ್ಸೋ ಕಂಟೈನ್ ಪೊಟ್ಯಾಷಿಯಮ್ ಇರುತ್ತೆ. ಪೊಟ್ಯಾಷಿಯಮ್ನಿಂದ ನಮ್ಮದು ಇವನ್ ಬಿ ಪಿನೂ ಕಡಿಮೆ ಆಗುತ್ತೆ. ಆಮೇಲೆ ಸೋಡಿಯಮ್ ಎಷ್ಟು ತಿನ್ನಬೇಕು? 1500 mg ಒಳಗಡೆ ತಿನ್ನಬೇಕು. ಆಮೇಲೆ ಯಾವುದೇ ಒಂದು ಈ ಪ್ಯಾಕ್ಡ್ ಫುಡ್ಸು ಅದರೊಳಗೆ ಸೋಡಿಯಂ ಕಂಟೆಂಟ್ ಜಾಸ್ತಿ ಇದ್ದರೆ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಎಷ್ಟು ಕಂಟೆಂಟ್ ಇದೆ ನೋಡ್ಕೋಬೇಕು. ಜಾಸ್ತಿ ಇದ್ದರೆ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಆದಷ್ಟು ಈ ಫಾಸ್ಟ್ ಫುಡ್ಸ್ ಅಂತ ಏನು ಹೇಳ್ತೇವಲ್ಲ, ರಿಸ್ಟ್ರಿಕ್ಟ್ ಮಾಡೋದೇ ಒಳ್ಳೆಯದು. ಸೊ ಹೆಲ್ದಿನೆಸ್ ಅಂದರೆ ಮೋರ್ ವೆಜಿಟೇಬಲ್ಸ್, ಮೋರ್ ಫ್ರೂಟ್ಸ್ ಇನ್ ದ ಡಯಟ್, ಮೋರ್ ಟೈಮ್ಸ್ ಎ ಡೇ. ಆಮೇಲೆ ಫೈಬರ್ ಇನ್ ದ ಡಯಟ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ನ ಸೀರಿಯಲ್ಸ್ ಅಂತ ಹೇಳ್ತೇವಲ್ಲ, ಎಲ್ಲ ಥರದ ಕಾಳುಗಳು, ಮೊಳಕೆ ಕಾಳುಗಳನ್ನ ಜಾಸ್ತಿ ತಿನ್ನಬೇಕು. ಇನ್ನು ಈ ರೊಟ್ಟಿ, ಚಪಾತಿ ಅವನ್ನೆಲ್ಲ ಸ್ವಲ್ಪ ಕಡಿಮೆ ತಿನ್ನೋದೇ ಒಳ್ಳೆಯದು. ಕಾರ್ಬೋಹೈಡ್ರೇಟ್ಸ್ ಎಲ್ಲ ಜಾಸ್ತಿ ತಿಂದುಬಿಟ್ರೆ ಮತ್ತೆ ಶುಗರ್ ಏರೋ ಸಂಭವ ಜಾಸ್ತಿ ಇರ್ತದೆ. ಸೊ ಊಟದಲ್ಲೇ ಈ ಸುಧಾರಣೆ ಮಾಡ್ಕೋಬೇಕು. ಮತ್ತು ಆಯಿಲ್ ಏನು ಯೂಸ್ ಮಾಡಬೇಕು? ಈ ಆದಷ್ಟು ಮಿಕ್ಸ್ಚರ್ ಆಫ್ ಆಯಿಲ್ಸ್, ಸೋಯಾಬೀನ್ ಆಯಿಲ್, ಆಲಿವ್ ಆಯಿಲ್, ಗ್ರೌಂಡ್ನಟ್ ಆಯಿಲ್, ಮಸ್ಟರ್ಡ್ ಆಯಿಲ್ ಮಿಕ್ಸ್ಚರ್, ಇವು ದೇ ಆರ್ ಆಲ್ ಗುಡ್. ಅಂದರೆ ಒಂದು ಮುಫಾ ಇರ್ತದೆ. ಮುಫಾ ಅಂದರೆ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್, ಇನ್ನೊಂದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್. ಅದಕ್ಕೆ ಮಿಕ್ಸ್ಚರ್ ಆಫ್ ಆಯಿಲ್ಸ್ ಇಸ್ ಬೆಟರ್ ದ್ಯಾನ್ ತುಪ್ಪ. ಮತ್ತು ಈ ಕೋಕೋನಟ್ ಆಯಿಲ್ ಸ್ವಲ್ಪ ಯೂಶ್ವಲಿ ನಾವು ಅಡ್ವೊಕೇಟ್ ಮಾಡೋಕ್ಕೆ ಹೋಗಲ್ಲ. ಇವನು ತುಪ್ಪ ಆಯುರ್ವೇದದಲ್ಲಿ ಏನೋ ಒಂದು ಮುಖ್ಯ ಅಂಶ ಇದೆ ಅಂತ ಹೇಳ್ತಾರೆ. ಬಟ್ ನಾವು ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಯಾವ ಹೆಪ್ಪುಗಡ್ತಾವಲ್ಲ ಅಂಥ ಒಂದು ಎಣ್ಣೆಯನ್ನು ನಾವು ಯೂಶ್ವಲಿ ಯೂಸ್ ಮಾಡೋಕ್ಕೆ ಹೇಳಂಗೇ ಇಲ್ಲ. ಇನ್ನು ಆಯಿಲನ್ನು ನೀವು ಬೇಯಿಸ್ಬೇಕಾದ್ರೆ ಸ್ಮೋಕಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ, ಅದ್ರ ಮೇಲೆ ಒಯ್ಯಬಾರ್ದು. ಅದು ಟ್ರಾನ್ಸ್ ಫ್ಯಾಟ್ ಆಗಿಬಿಡುತ್ತೆ. ಈವನ್ ಟ್ರಾನ್ಸ್ ಫ್ಯಾಟ್ ತಿನ್ನೋದೂ ಒಳ್ಳೆಯದಲ್ಲ. ಇನ್ನು ಕೆಲವರು ಈ ನಾನ್ ವೆಜಿಟೇರಿಯನ್ ತಿನ್ನೋದು ರೂಢಿ ಇರ್ತದೆ, ಅದನ್ನು ಅವರು ಬಂದ್ ಮಾಡಲೇಬೇಕು. ಸ್ಪೆಷಲಿ ರೆಡ್ ಮೀಟ್ ಈಸ್ ವೆರಿ ಡೇಂಜರಸ್. White meat is okay, like fish. ಸೊ 2-3 times ಫಿಶ್ ವೀಕ್ಲಿ ತೊಗೊಂಡ್ರು ನಡೀತದೆ. ಆಮೇಲೆ ಸೊ ದಿಸ್ ಈಸ್ ಹೌ ಯುವರ್ ಡಯಟ್ ಶುಡ್ ಬಿ ದೇರ್ ವಿಚ್ ಕ್ಯಾನ್ ಡಿಕ್ರೀಸ್ ಯುವರ್ ಬಾಡಿ ವೇಟ್. ಎರಡನೇದು ಎಕ್ಸಸೈಸ್ ಬಗ್ಗೆ ಹೇಳಿದೆ. ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೇಬೇಕು. ಎಷ್ಟು ಇಟ್ಕೋಬೇಕು? ಹೈಟ್ ಇನ್ ಸೆಂಟಿಮೀಟರ್ಸ್ -100 ಅಷ್ಟು ವೇಟ್ ಇರಬೇಕು. ನಂದು 165, ಅದರೊಳಗೆ 100 ತೆಗೆದ್ರೆ ನನ್ನ ವೇಟ್ 65 kg ಮಿಕ್ಕಬಾರ್ದು. ಅಂದರೆ ಅಥವಾ ನೀವು ವೇಸ್ಟ್ದೇ ಈ ನಮ್ಮದು ಐಲಿಯಾಕ್ ಕ್ರಸ್ಟ್ ಅಂತ ಹೇಳ್ತೇವೆ, ಆ ಲೆವೆಲ್ದಲ್ಲಿ ಮೆಜರ್ ಮಾಡ್ಕೋಬೇಕು. ಹೆಣ್ಮಕ್ಳಿಗೆ 80 ಸೆಂಟಿಮೀಟ್ರ್ ದಾಟಬಾರ್ದು, ಗಂಡು ಮಕ್ಕಳಿಗೆ 90 ಸೆಂಟಿಮೀಟ್ರ್ ದಾಟಬಾರ್ದು. ಇನ್ನು ಇಂಚಿಸ್ನಲ್ಲಿ ಹೇಳಬೇಕಂದ್ರೆ 35 ಇಂಚಸ್ ಇನ್ ಎ ಫೀಮೇಲ್, ಆಮೇಲೆ 40 ಇಂಚು ಮೇಲ್ನಲ್ಲೇ ದಾಟಬಾರ್ದು. ಅದನ್ನು ನೀವು ಮೆಜರ್ ಮಾಡ್ಕೊತ ಇರಬೇಕು. ಅಂದರೆ ಅದರ ನಾವು ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಒಂದು ಊಟದಿಂದ ಕಡಿಮೆ ಮಾಡ್ಕೋಬೋದು. ಎರಡನೇದು ವಾಕಿಂಗ್ ರೆಗ್ಯುಲರ್ಲಿ ಮಾಡೋದ್ರಿಂದ ನಾವು ಕಡಿಮೆ ಮಾಡ್ಕೋಬೇಕು. ಯಾವ ವಾಕಿಂಗ್ ನಾನು ಹೇಳೇ ಬಿಟ್ಟಿದ್ದೇನೆ. ಸ್ವಿಮ್ಮಿಂಗು, ಸೈಕ್ಲಿಂಗು, ಬೈಸೈಕ್ಲಿಂಗು ಆ್ಯಂಡ್ ಬ್ರಿಸ್ಕ್ ವಾಕಿಂಗ್ ಇಸ್ ದ ಬೆಸ್ಟ್ ವೇ. ಅದ್ರ ಜೊತೆಗೆ ಇನ್ ಬಿಟ್ವೀನ್ ಮಸಲ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡೋವು ಹಾರ್ಡ್ಲಿ 10 to 20 ಮಿನಿಟ್ಸ್ ಅವಾಗ ಮಾಡ್ಕೊತ ಇದ್ದರೆ ಅದೂ ಒಳ್ಳೆಯದೇ. ಕಂಬೈಂಡ್ 2 ಥರದ ಎಕ್ಸಸೈಸ್ ಇದ್ದರೆ ಐಸೋಟೋನಿಕ್, ಐಸೋಮೆಟ್ರಿಕ್ ಅಂತ ಹೇಳ್ತೀವಿ. ಕಂಬೈಂಡ್ ಇದ್ರೂ ಒಳ್ಳೆಯದು. ಅದನ್ನು ಯೂಶ್ವಲಿ 45-50 ವರ್ಷ ಆದಮೇಲೆ ಡಾಕ್ಟ್ರ್ ಕಡೆಯಿಂದ ಚೆಕ್ ಮಾಡ್ಕೊಂಡ್ಮೇಲೆ ಅಂಥವು ಹೆವಿ ಎಕ್ಸಸೈಸ್ ಮಾಡಬೇಕು. ಅದರ್ವೈಸ್ ಬೆಟರ್ ಈಸ್ ಬ್ರಿಸ್ಕ್ ವಾಕಿಂಗ್. ಏನೂ ತೊಂದರೆ ಇಲ್ಲಾಂದರೆ ಮಾಡ್ಕೊಂಡು ಹೋಗೋದು. ಆಲ್ವೇಸ್ ಚೆಕಪ್ ಮಾಡಿಕೊಂಡೇ ಮಾಡ್ಕೊಳ್ಳೋದು ಒಳ್ಳೆಯದು ರಾದರ್ ದೆನ್. ಯಾಕಂದರೆ ನಿಮಗೆ ಏನು ಕಾಯಿಲೆ ಇರ್ತದೆ ನಿಮಗೆ ಗೊತ್ತಿರೋಂಗಿಲ್ಲ. ಶುಗರ್ ಬಂದಿರ್ಬೋದು, BP ಬಂದಿರ್ಬೋದು. ಬಿಕಾಸ್ ಮೆನಿ ಟೈಮ್ಸ್ ಸಿಂಪ್ಟಮ್ಯಾಟಿಕ್ ಇದನ್ನೇ ಜಾಸ್ತಿ. ಇದು ಸಿಂಪ್ಟಮ್ಸ್ ಬರೋದೆಲ್ಲ ಕೊನೆಗೆ ಎಲ್ಲ ಆರ್ಗನ್ ಡ್ಯಾಮೇಜ್ ಆದಮೇಲೆ ಬರ್ತದೆ. ಅದಕ್ಕೆ ಅಲ್ಲಿವರೆಗೆ ನಾವು ತೊಗೊಂಡು ಹೋಗಲೇಬಾರ್ದು ಇದನ್ನು. ಸೊ ಸ್ಮೋಕಿಂಗ್ ಬಗ್ಗೆ ಹೇಳಿದೆ. ಇನ್ನು ಆಲ್ಕೋಹಾಲ್, ಕೆಲವ್ರು ಏನು ತಿಳ್ಕೊತಾರೆ, ಕುಡಿಯೋದು ಭಾಳ ಒಳ್ಳೆಯದು, ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ.
ಬಿಡ್ತಾರೆ. ಆದರೆ 2 ಡ್ರಿಂಕ್ಸ್ಗಿಂತ ಮೇಲೆ ಇದ್ದರೆ ಇಟ್ಸ್ ಆಲ್ ಡೇಂಜರಸ್. ಅದರಿಂದನೂ ಕೊಲೆಸ್ಟ್ರಾಲು ಜಾಸ್ತಿ ಇದಾಗುತ್ತೆ. ಆಮೇಲೆ ಅದ್ರ ಜೊತೆಗೆ ನಾವು ಯೂಶ್ವಲಿ ತಿಂತಿರ್ತೀವಿ, ನಮ್ಮ ಕೊಬ್ಬಿನ ಅಂಶನೂ ಜಾಸ್ತಿ ಆಗ್ಬೋದು, ಆಯಿಲಿ ಥಿಂಗ್ಸನ್ನು ನಾವು ತಿನ್ಬೋದು. ಹೀಗಾಗಿ ಯೂಶ್ವಲಿ ಯಾರು ರೂಢಿ ಇಲ್ಲ ಅವರು ಅದನ್ನು ರೂಢಿ ಮಾಡ್ಕೊಳ್ಳೇಬಾರ್ದು. ಇನ್ನು ರೂಢಿ ತಪ್ಪಿಸೋದು ಡಿಫಿಕಲ್ಟ್ ಅಂತಂದರೆ ಇವಾಗ ಅಷ್ಟೇ 1 ಡ್ರಿಂಕ್ಸ್ ಪರ್ ಡೇ ಅಥವಾ 12 ounce ಆಫ್ ಬೀರ್ ಅಂತ ಹೇಳ್ತೇವೆ ಅಥವಾ 4 ounce ಆಫ್ ವೈನ್ ಅಂತ ಹೇಳ್ತೇವೆ. ಅಷ್ಟೇ ತೊಗೋಬೋದೇ ಹೊರತು ರೆಗ್ಯುಲರ್ಲಿ ತೊಗೊಳ್ಳೋದಂತೂ ಒಳ್ಳೆಯದಲ್ಲ. ಆ್ಯಸ್ ಎ ಡಾಕ್ಟರ್ ನಾನಂತೂ ಅದನ್ನ ಅಡ್ವೊಕೇಟ್ ಮಾಡೋಂಗಿಲ್ಲ. ಇನ್ನು ಇದಲ್ಲದೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅಂತೂ ನಾವು ಕಂಟ್ರೋಲ್ ಇಟ್ಕೊಳ್ಳೇಬೇಕು. ಜಾಸ್ತಿ ಇದ್ದರೆ ಅದನ್ನು ಶುಗರ್ ಇದ್ದವ್ರಿಗಂತೂ LDL ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ, ಬ್ಯಾಡ್ ಕೊಲೆಸ್ಟ್ರಾಲ್, ಅದು 70 mg ಒಳಗೆ ತರೋದು ಒಳ್ಳೆಯದು. ಅದನ್ನು ಚೆಕ್ ಮಾಡಿಸೋದು. ಅದರಿಂದನೇ ಮುಂದೆ ಹಾರ್ಟ್ ಅಟ್ಯಾಕು, ಸ್ಪೆಷಲಿ ಶುಗರ್ ಇದ್ದವ್ರಿಗೆ ಹಾರ್ಟ್ ಕಾಯಿಲೆ ಇದ್ದಂಗೆ ಅವ್ರು ಚೆಕ್ ಮಾಡಿಸ್ಕೊಳ್ಳೋದೇ ಒಳ್ಳೆಯದು. ಅಫ್ಕೋರ್ಸ್ ಬ್ಲಡ್ ಪ್ರೆಷರು ಆ್ಯಂಡ್ ಶುಗರ್ ಎರಡೂ ಕೂಡ ಇದ್ದರೆ ಇನ್ನೂ ಡೇಂಜರಸ್. ಅದು ಆಲ್ ದ ರಿಸ್ಕ್ ಎಲ್ಲನೂ ಜಾಸ್ತಿ ಆಗ್ತದೆ. ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಆಗುತ್ತೆ, ಸ್ಟ್ರೋಕ್ ರಿಸ್ಕ್ ಜಾಸ್ತಿ ಆಗುತ್ತೆ, ನಮ್ಮ ಕಾಲಲ್ಲಿ ನರದ ರಕ್ತ ಚಲನವನ್ನು ಒಮ್ಮೊಮ್ಮೆ ಇದಾಗ್ಬೋದು. ಅದಕ್ಕೆ ಕೊಲೆಸ್ಟ್ರಾಲ್ ಚೆಕ್ ಮಾಡಿಕೊಂಡು ಯೂಶ್ವಲಿ ನಾವು BP ಇದ್ದವ್ರಿಗೂ ಕೊಲೆಸ್ಟ್ರಾಲ್ ಮೆಡಿಸಿನ್ ಯೂಶ್ವಲಿ ನಾವು ಸ್ಟಾರ್ಟ್ ಮಾಡೇ ಬಿಡ್ತೇವೆ. ಅದರಿಂದ ಭಾಳ ಅನುಕೂಲ ಆಗುತ್ತೆ ಅನ್ನೋ ಒಂದು ಈ ಸಂಶೋಧನೆಯಿಂದ ಕಂಡು ಬಂದಿದೆ. ಸೊ ಅದನ್ನು ನಾವು ಎಲ್ಲರಿಗೂ ಹೇಳ್ತೇವೆ. ಇದಲ್ಲದೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇನ್ ಲೈಫ್, ದೇ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಏನು ಮಾಡ್ಕೋಬೇಕಂದ್ರೆ ಆದಷ್ಟು ಅಂಥವು ನಮ್ಮ ಏನು ವ್ಯವಹಾರದ ತೊಂದರೆಗಳು, ನಮ್ಮ ರುಟೀನ್, ನಮ್ಮ ಇದ್ರೊಳಗೆ ತೊಂದರೆಗಳಿದ್ದರೆ ಆದಷ್ಟು ಕಡಿಮೆ ಮಾಡಿಕೊಂಡು ವಾದ ಮಾಡೋದು ಬಿಡಬೇಕು. ಜಗಳ ಅಂತೇನು ಹೇಳ್ತೇವಲ್ಲ, ಆರ್ಗ್ಯುಮೆಂಟ್ಸ್, ಅವನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ಶಾಂತ ಸ್ವಭಾವವನ್ನು ಬೆಳೆಸ್ಕೋಬೇಕು. ಇನ್ನು ಮೆಡಿಟೇಷನ್ ಅಂತ ಹೇಳ್ತೀವಿ, ದೇವ್ರ ಧ್ಯಾನ ಮಾಡೋದು ಒಳ್ಳೆಯದು. ಅದರಿಂದ ಶಾಂತ ಸ್ವಭಾವ ಬರ್ತದೆ, ಎಷ್ಟೋ ಥರದ ನಮ್ಮದು ನೆಮ್ಮದಿ ಸಿಗುತ್ತೆ. ಇನ್ನು ಪ್ರಾಣಾಯಾಮದಿಂದನೂ ಬಹಳ ಉಪಯೋಗ ಇದೆ. ಎವ್ರಿ ಡೇ ಡೀಪ್ ಬ್ರೀದಿಂಗ್ ಎಕ್ಸಸೈಸ್. ಅದಲ್ಲದೆ ಇನ್ನೊಂದು ರಾಜಯೋಗ ಅಂಥೇಳಿ ಕೆಲವರು ಜನ ಮಾಡ್ತಾರೆ. ಅದರಿಂದನೂ ನೆಮ್ಮದಿ ಸಿಗತ್ತೆ, ಶಾಂತಿ ಸಿಗತ್ತೆ. ಮತ್ತು ನಾವು ಜೀವನದಲ್ಲಿ ಸಂತೃಪ್ತಿ ಬೆಳೆಸ್ಕೋಬೇಕು. ನಮ್ಮಲ್ಲಿ ಏನಿದೆ ಅದನ್ನು ಸಂತೃಪ್ತಿಯಿಂದ ಇದ್ದರೆ ನಮ್ಮ ಮನಸ್ಸಿಗೆ ಶಾಂತಿ ಬರ್ತದೆ. ಹಾರ್ಟ್ ಹ್ಯಾಪಿನೆಸ್ ಅಂತ ಹೇಳ್ತೇವೆ. ಅದಕ್ಕೆ ಹೃದಯಕ್ಕೆ ಶಾಂತಿಯನ್ನು ಕೊಡುವಂಥದ್ದೊಂದು ಮನೋವೃತ್ತಿಯನ್ನು ಬೆಳೆಸ್ಕೋಬೇಕು. ಇದಲ್ಲದೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಸ್ಲೀಪ್. ಎಷ್ಟು ತಾಸು ಮಲಗಬೇಕು? ಶಾಂತತೆಯಿಂದ, ಯಾವುದೇ ಒಂದು ಇಂಟ್ರಪ್ಷನ್ ಇಲ್ಲದೆ 7 ತಾಸು ಮಲಗೋದು ಬಹಳ ಒಳ್ಳೆಯದು. 7 ರಿಂದ 8 ತಾಸು ಮಲ್ಕೊಂಡವರು ಇದು ಯೋಗಿ ಇದ್ದಂಗೆ. ಅವ್ರಿಗೆ ಯಾವ ಥರದ ಕಾಯಿಲೆಗಳು ಸ್ವಲ್ಪ ಬರೋದು ಕಡಿಮೆ ಆಗುತ್ತೆ. ಅದೇ ಇಂಟ್ರಿಮಿಟೆಂಟ್ ಹಾರ್ಡ್ಲಿ 1 ಟೈಮ್ಸ್ ಏನಾರು ಎದ್ದರೆ ಅದು ಸರಿ. ಹಗಲೆಲ್ಲ ಹೇಳ್ತಾ ಇದ್ರೂ ಅದಕ್ಕೆ ಏನು ಕಾರಣ ಅಂತ ತಿಳ್ಕೊಬೇಕು. ಸಮ್ಟೈಮ್ಸ್ ನಾವು ಎಂಗ್ಸೈಟಿ ಅವನ್ನೆಲ್ಲ ಕಡಿಮೆ ಮಾಡ್ಕೋಬೇಕಾಗತ್ತೆ. ಅಥವಾ ನಮ್ಮ ಮನಸ್ಸಿನ ವ್ಯಾಕುಲತೆಯನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಆದಷ್ಟು ನಾವು ಅವನ್ನೆಲ್ಲ ಅದಕ್ಕೆ ಚಿಕಿತ್ಸೆ ಪಡ್ಕೋಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು. ಅವೆಲ್ಲನೂ ಒಳ್ಳೆಯದೇ ನಮ್ಮ ದೇಹಕ್ಕೆ. ಆದಷ್ಟು ಸಂತೃಪ್ತಿಯಿಂದಿರಬೇಕು, ಒಳ್ಳೆಯ ನಿದ್ದೆ ಮಾಡಬೇಕು. ಸೊ ಇವೆಲ್ಲ ನಾನು ಜೀವನ ಶೈಲಿ ಹೇಗೆ ಇದು ಮಾಡ್ಕೋಬೇಕು ಅಂತೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದನ್ನು ನೀವು ಎಲ್ಲ ಪಾಲಿಸ್ಕೊಂಡು ಡಾಕ್ಟ್ರ್ ಹೇಳೋ ಚಿಕಿತ್ಸೆಯನ್ನು ತಗೊಳ್ಳೇಬೇಕು. ಮತ್ತು ಬೊಜ್ಜು ಕಡಿಮೆ ಮಾಡ್ಕೋಬೇಕು, ಮನಃಶಾಂತಿ ಇಟ್ಕೋಬೇಕು, ನೆಮ್ಮದಿ ಇಟ್ಕೋಬೇಕು. ಆಮೇಲೆ ಔಷಧ ಮಾತ್ರ ಬಿಡಲೇಬಾರ್ದು. ಸಾಧ್ಯ ಆದರೆ ಅದ್ರ ಜೊತೆಗೆ BP ಜೊತೆಗೆ ಕೊಲೆಸ್ಟ್ರಾಲ್ ಮೆಡಿಸಿನು ತೊಗೊಳ್ಳೋದು ಒಳ್ಳೆಯದು. ಮತ್ತೀಗ ಆಲ್ರೆಡಿ ಕಿಡ್ನಿ ತೊಂದರೆ ಇದ್ದರೆ ಅದನ್ನು ನೆಫ್ರಾಲಜಿಸ್ಟ್ ಅಂತಿರ್ತಾರೆ, ಸ್ಪೆಷಲಿಸ್ಟು, ಅವ್ರಿಗೆಲ್ಲ ತೋರಿಸ್ಕೊಂಡು ತಮ್ಮ ಒಂದು ಜೀವನವನ್ನು ಕಾಪಾಡಿಕೊಳ್ಬೇಕಂಥೇಳಿ ನಾನು ತಮಗೇನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು ಎಲ್ಲ ಒಂದು ಮಾಹಿತಿಯನ್ನು ತಮಗೆ ತಿಳಿಸ್ತಾ ಇದ್ದೀನಿ. ತಾವು ಅದನ್ನು ಪಾಲಿಸಿ ತಾವು ನೆಮ್ಮದಿಯಿಂದ ಜೀವನ ಸಾಗಿಸಲಿ ಅಂತ ಹಾರೈಕೆ ಮಾಡಿ ನನ್ನ ಭಾಷಣ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.